ಈ ವಿಡಿಯೋದಲ್ಲಿ ತಮಗೆ 10 ಸೆಂಟಿಮೀಟರ್ ರೇಖಾಖಂಡವನ್ನ ಹೇಗೆ ರೋಬೋ ಕಾಂಪಾಸ್ ಅನ್ನು ಬಳಸಿ ರಚನೆ ಮಾಡೋದು ಎಂಬುದನ್ನು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ಫುಲ್ ಸ್ಕ್ರೀನ್ ಅನ್ನ ಕೊಟ್ರೆ ಈ ಕನ್ಸ್ಟ್ರಕ್ಷನ್ ಪಾರ್ಟ್ ಮಾತ್ರ ನಮಗೆ ಸ್ಕ್ರೀನ್ ಅಲ್ಲಿ ಕಾಣಿಸುತ್ತೆ. ಬಟ್ ನಾನು ನಿಮಗೆ ಇಲ್ಲಿ ಕಮಾಂಡ್ಸ್ ಕೂಡ ಪರಿಚಯಿಸೋದಕ್ಕೋಸ್ಕರ ಫುಲ್ ಸ್ಕ್ರೀನ್ ನ ಕೊಡುತ್ತೆ. ಈ ಕಮಾಂಡ್ಸ್ ಗಳು ಕೂಡ ಕಾಣೋ ರೀತಿ ತೋರಿಸ್ತಾ ಇದ್ದೀನಿ. ಈಗ ನಾನು ನಿಮಗೆ ತೋರಿಸ್ತಾ ಇರತಕ್ಕಂತಹ ವಿಡಿಯೋದಲ್ಲಿ 10 ಸೆಂಟಿಮೀಟರ್ ರೇಖಾಖಂಡವನ್ನ ಹೇಗೆ ರಚನೆ ಮಾಡೋದು ಅಂತೇಳಿ ನೋಡಿ ಪ್ಲೇ ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಹೋಗ್ರಿ. ಇಲ್ಲಿ ಫಸ್ಟ್ ಟೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ. 10 ಸೆಂಟಿಮೀಟರ್ ರೇಖಾಖಂಡ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ. ನಾನು ಹೇಗೆ ಟೈಪ್ ಮಾಡ್ತಾ ಹೋಗಿದ್ದೀನಿ ಅಂತ. ಇಲ್ಲಿ ಟೆಕ್ಸ್ಟ್ ಅಂತ ಕೊಟ್ಟು ಒಂದು ಓಪನ್ ಬ್ರಾಕೆಟ್ ಕೊಟ್ಟು ಅಪಾಸ್ಟ್ರೋಫೀಸ್ ಕೊಟ್ಟು 10 ಸೆಂಟಿಮೀಟರ್ ರೇಖಾಖಂಡದ ರಚನೆ ಅಂತ ಕೊಟ್ಟು ಅಪಾಸ್ಟ್ರೋಫೀಸ್ ಕ್ಲೋಸ್ ಮಾಡಿ ಕ್ಲೋಸ್ ಬ್ರಾಕೆಟ್ ಕೊಟ್ಟಿದ್ದೀನಿ. ಈ ರೀತಿ ಕೊಟ್ಟಿರೋದಕ್ಕೂ ಮತ್ತೆ ಇಲ್ಲಿ ಎರಡನೇ ಟೆಕ್ಸ್ಟ್ ಅಲ್ಲಿ ಕೊಟ್ಟಿರೋದಕ್ಕೂ ವ್ಯತ್ಯಾಸವನ್ನ ಗಮನಿಸಿ. ಇಲ್ಲಿ ಟೆಕ್ಸ್ಟ್ ಮಾತ್ರ ಕೊಟ್ಟು ಏನ್ ಬೇಕು ಅನ್ನೋದು ಕೊಟ್ಟಿದ್ದೀನಿ. ಎರಡನೇದ್ರಲ್ಲಿ ಟೆಕ್ಸ್ಟ್ ಕೊಟ್ಟು ಇಂಗ್ಲಿಷ್ ಫಾಂಟ್ಸ್ ಅನ್ನ ಯೂಸ್ ಮಾಡಿ 10 ಸೆಂಟಿಮೀಟರ್ ಲೈನ್ ಸೆಗ್ಮೆಂಟ್ ಕನ್ಸ್ಟ್ರಕ್ಷನ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ 0 ಮತ್ತು 0.5 ಅಂದ್ರೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಅನ್ನ ತೋರಿಸಿದ್ದೀನಿ. ನೋಡಿ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಕಾಣಿಸಿರೋ ತರ ನೋಡಿ, ಇಲ್ಲಿ 0 ಎಕ್ಸ್ ಆಕ್ಸಿಸ್ 0 ಇದೆ, ವೈ ಆಕ್ಸಿಸ್ 5 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ನಾನು ಟೈಪ್ ಮಾಡಿರುವಂತದ್ದು ನಿಮಗೆ ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಇಲ್ಲಿ ಎಲ್ಲಿ ಕಾಣಿಸುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಾದ ತಕ್ಷಣ ಎ ಪಾಯಿಂಟ್ ನೋಡಿ, ಇಲ್ಲಿ ನಿಮಗೆ ಗಮನಿಸ್ತಾ ಇದೆ ಪಾಯಿಂಟ್ ಎ ಇದೆ ನೋಡಿ, ಇದು 0 0 ಕೋಆರ್ಡಿನೇಟ್ ಪಾಯಿಂಟ್ಸ್ ಅನ್ನ ನಾನು ಗುರುತಿಸಿದೀನಿ. ಪಾಯಿಂಟ್ ಬಿ ನಾವು ಎಲ್ಲಿ ಬಿಂದುವನ್ನ ಗುರುತಿಸಬೇಕಾಗಿರುತ್ತೋ ಅದಕ್ಕೆ ನಾವು ಏನ್ ಹೆಸರು ಕೊಡ್ಬೇಕು, ಎ ಬಿ ಅಂತಾನೆ ಕೊಡ್ಬೇಕು ಅಂತೇನಿಲ್ಲ. ಎಂ ಎನ್ ಕೊಡ್ಬೋದು, ಎಕ್ಸ್ ವೈ ಕೊಡ್ಬೋದು, ಸಿ ಡಿ ಕೊಡ್ಬೋದು. ನೀವು ಯಾವ್ದು ಲೆಟರ್ ಅನ್ನಾದ್ರೂ ಕೊಡಿ, ಈಕ್ವಲ್ಸ್ ಹಾಕಿ ಪಾಯಿಂಟ್ ಕೊಡಿ, ಕೋಆರ್ಡಿನೇಟ್ ಪಾಯಿಂಟ್ ಅನ್ನ ಗುರುತಿಸ್ಬೇಕು. ಈ ರೀತಿ ಗುರುತಿಸೋದ್ರಿಂದ ಪಾಯಿಂಟ್ ಸಿಗುತ್ತೆ. ನೋಡಿ ಇಲ್ಲಿ ಎ ಇದೆ ಇಸ್ ಈಕ್ವಲ್ ಟು ಪಾಯಿಂಟ್ ಕೋಆರ್ಡಿನೇಟ್ ಪಾಯಿಂಟ್ 0 0. ಬಿ ಎಲ್ಲಿದೆ 0 10 ಅಲ್ಲಿದೆ, ಸಾರಿ 10 0 ಅಲ್ಲಿದೆ. ಸೊ ಬಿ ಇಸ್ ಈಕ್ವಲ್ ಟು ಪಾಯಿಂಟ್ 10, 0. ಇಲ್ಲಿ ಬಿ ಪಾಯಿಂಟ್ ಅನ್ನ ಗುರುತಿಸಿದೀನಿ. ಇನ್ ಲೈನ್ ಬೇಕು ಅನ್ನೋದಾದ್ರೆ ನಾವು ಏನ್ ಕಮಾಂಡ್ ಕೊಡ್ಬೇಕು ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ಎ ಬಿ ಲೈನ್ ಕಾಣಿಸ್ತಾ ಇದೆಯಲ್ಲ, ಇದು ಲೈನ್ ಬೇಕು ಅನ್ನೋದಾದ್ರೆ ನಾವು ಎರಡು ರೀತಿ ಮಾಡ್ಬೋದು. ಒಂದು ಪಾಯಿಂಟ್ ಅನ್ನ ಮೊದಲು ಗುರುತಿಸಿ ಎ ಬಿ ಅಂತ ಕೊಟ್ಬಿಟ್ರೆ ಆ ಎರಡು ಪಾಯಿಂಟ್ ಅನ್ನ ಜಾಯಿನ್ ಮಾಡುತ್ತೆ. ಅದ್ರ ಬದಲಾಗಿ ನಾವ್ ಇನ್ನೂ ಒಂದ್ ಮಾಡ್ಬೋದು, 0, 0, 10, 0 ಅಂತ ಕೂಡ ಈ ಒಂದು ಕೋಆರ್ಡಿನೇಟ್ ಪಾಯಿಂಟ್ಸ್ ಅನ್ನ ಎರಡು ಬಿಂದುವಿನ ಕೋಆರ್ಡಿನೇಟ್ ಪಾಯಿಂಟ್ಸ್ ಕೂಡ ಬರಿಬಹುದು. ಅಥವಾ ಆ ಕೋಆರ್ಡಿನೇಟ್ ಪಾಯಿಂಟ್ ಅನ್ನ ಗುರುತಿಸಿರ್ತಕ್ಕಂತಹ ಬಿಂದುವಿಗೆ ನಾವ್ ಏನ್ ಹೆಸರು ಕೊಟ್ಟಿದೀವೋ ಆ ಹೆಸರು ಕೂಡ ಕೊಡ್ಬೋದು. ಸೊ ಈಸಿ ಅನ್ಸ್ತಕ್ಕಂತಹ ಆ ಬಿಂದುವಿನ ಹೆಸರನ್ನ ನಾನು ಇಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ. ಹಾಗಾದ್ರೆ ಈ ರೀತಿ ಕಮಾಂಡ್ಸ್ ಅನ್ನ ಕೊಟ್ಮೇಲೆ ಲೈನ್ ಸೆಗ್ಮೆಂಟ್ 10 ಸೆಂಟಿಮೀಟರ್ ಹೇಗೆ ಡ್ರಾ ಆಯ್ತು ನೋಡ್ತಾ ಹೋಗೋಣ. ಒಂದ್ಸರಿ ಪ್ಲೇ ಕೊಡ್ತೀನಿ ನೋಡಿ. ಮೊದಲನೇದ್ರಲ್ಲಿ ನಾನು ಕೋಆರ್ಡಿನೇಟ್ ಪಾಯಿಂಟ್ಸ್ ಅನ್ನ ಕೊಟ್ಟಿರ್ತಕ್ಕಂತಹದ್ದು ಈ ರೀತಿ ಮೇಲ್ಗಡೆ ಸ್ಕ್ರೀನ್ ಅಲ್ಲಿ ಶೋ ಆಗುತ್ತೆ. ಅದಾದ ನಂತರ ನಾನು ಸೆಕೆಂಡ್ ಟೆಕ್ಸ್ಟ್ ಅಲ್ಲಿ ಏನ್ ಕೊಟ್ಟಿದ್ದೆ, ಕೋಆರ್ಡಿನೇಟ್ ಪಾಯಿಂಟ್ ಅನ್ನ ಕೊಟ್ಟಿದ್ದೆ. ಅಂದ್ರೆ ನಾನು ಕೊಟ್ಟಿರ್ತಕ್ಕಂಥ ಟೆಕ್ಸ್ಟ್ ಎಲ್ಲಿ ಬರಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇತ್ತು. ಅಲ್ಲಿಗೆ ನಾನು 0 5 ಕೊಟ್ಟಿರೋದ್ರಿಂದ ಇಲ್ಲಿ ಬಂತು. ನೆಕ್ಸ್ಟ್ ಪಾಯಿಂಟ್ ಎ ನೋಡಿ, ಈಗ ರೋಬೋ ಕಾಂಪಾಸ್ ಜಾಮೆಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡಿ ಪೆನ್ಸಿಲ್ ಹೇಗೆ ಬಿಂದು ಎ ಅನ್ನ ಗುರುತಿಸ್ತು ನೋಡಿ. ಎ ಈಸ್ ಈಕ್ವಲ್ ಟು ನೋಡಿ, ನಾವು ಯಾವ್ಯಾವ್ದು ಶೋ ಆಗ್ತಾ ಹೋಗುತ್ತೋ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಹಾಗೆ ಪಾಯಿಂಟ್ ಬಿ ನಾವು 10, 0 ಆ ಕೋಆರ್ಡಿನೇಟ್ ಅಲ್ಲಿ ಪಾಯಿಂಟ್ ಅನ್ನ ಗುರುತಿಸಿದೀವಿ, ಪೆನ್ಸಿಲ್ ಗುರುತಿಸ್ತಾ ಇದೆ. ನೆಕ್ಸ್ಟ್ ಲೈನ್ ಎ ಬಿ ಜಾಯಿನ್ ಮಾಡ್ತಾ ಇದೀವಿ. ಈ ರೀತಿ ಎ ಬಿ ಲೈನ್ ಜಾಯಿನ್ ಆಯ್ತು. ಸೊ ಅದಾದ ನಂತರ ನಾವು ಈ ಗ್ರಿಡ್ ಶೀಟ್ ಇಲ್ದೇನೂ ಕೂಡ ನಾವು ಕನ್ಸ್ಟ್ರಕ್ಷನ್ ನ ನೋಡ್ಬೋದು. ಅದನ್ನೊಂದ್ಸರಿ ನೋಡ್ಕೊಂಡು ಬರೋಣ. ನೋಡಿ, ಇದು ಗ್ರಿಡ್ ಶೀಟ್ ಇಲ್ಲದೆ, ಅಂದ್ರೆ ನಾವು ಸ್ಟೂಡೆಂಟ್ಸ್ ಗೆ ತೋರಿಸ್ಬೇಕಾದ್ರೆ ಗ್ರಿಡ್ ಶೀಟ್ಸ್ ಅವಶ್ಯಕತೆ ಇಲ್ಲ. ಬಟ್ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ನಮಗೆ ಗ್ರಿಡ್ ಶೀಟ್ ಬೇಕಾಗುತ್ತೆ. ಯಾಕೆಂದ್ರೆ ಪಾಯಿಂಟ್ ನ ಗ್ರಿಡ್ ಶೀಟ್ ಇಲ್ಲದೆ ಇದು ಇಲ್ಲೇ ಗುರುತಿಸೋದಕ್ಕೆ ಹೀಗೆ ಬರೋದು ಅನ್ನೋದು ಕಮಾಂಡ್ಸ್ ಕೊಡೋದಕ್ಕೆ ನಮಗೆ ಗೊತ್ತಾಗಲ್ಲ. ಹಾಗಾಗಿ ನಾವು ಕಮಾಂಡ್ಸ್ ಕೊಟ್ಕೊಳ್ಳೋದಕ್ಕೆ ಗ್ರಿಡ್ ಶೀಟ್ ಬೇಕು. ಬಟ್ ಸ್ಟೂಡೆಂಟ್ಸ್ ಗೆ ತೋರಿಸ್ಬೇಕಾದ್ರೆ ಗ್ರಿಡ್ ಶೀಟ್ ಅನ್ನ ಹೈಡ್ ಮಾಡಿ ನಾವು ತೋರಿಸ್ತಾ ಹೋಗ್ಬೋದು. ನೋಡಿ, ಎ ಬಿಂದುವನ್ನ ಗುರುತಿಸಿ ಅಲ್ಲಿಂದ 10 ಸೆಂಟಿಮೀಟರ್ ದೂರದಲ್ಲಿರ್ತಕ್ಕಂತಹ ಒಂದು ಬಿಂದು ಬಿ ಅನ್ನ ನಾವಿಲ್ಲಿ ಗುರುತಿಸ್ತಾ ಇದೀವಿ ಅಂತ ಮಕ್ಕಳಿಗೆ ನಾವು ತೋರಿಸ್ಬೋದು. ಇದಾದ ನಂತರ ಎ ಬಿ ಬಿಂದುವನ್ನ ಸೇರಿಸಿದ್ವಿ ಅಂತ ಹೇಳಿ ಈ ರೀತಿ ತೋರಿಸಿ ಇದು ಎ ಬಿ ರೇಖಾಖಂಡದ ರಚನೆ ರೋಬೋ ಕಾಂಪಾಸ್ ನಲ್ಲಿ ಸುಲಭವಾಗಿ ನಾವು ತೋರಿಸಬಹುದು.